SDM ಮಣ್ಣು ಪರೀಕ್ಷಾ ಕೇಂದ್ರವು ಸುಮಾರು 9 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ SDM ಪದವಿ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇರುವಂಥ ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕು ಅಂತ ಹೇಳಿದರೆ, ಮಣ್ಣಿನಲ್ಲಿರುವಂತಹ ರಾಸಾಯನಿಕ ಇರ್ಬೋದು, ಜೈವಿಕ ಅಥವಾ ಭೌತಿಕ ಗುಣಧರ್ಮಗಳು, ಅದನ್ನು ನಾವು ವೈಜ್ಞಾನಿಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯದ ಬಗ್ಗೆ ತಿಳ್ಕೋಬೇಕು ಅಂತೇಳಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕಾಗ್ತದೆ. ಮತ್ತು ಆ ಒಂದು ಮಣ್ಣಿಗೆ ಅದರಲ್ಲಿ ಗಾಳಿ ಆಡುವಂತಹ ಸಾಮರ್ಥ್ಯ ಹೇಗೆ ಇದೆ ಅಥವಾ ಅಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಆ ಗುಣ ಹೇಗೆ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಮಣ್ಣು ಪರೀಕ್ಷೆ ಮಾಡೋದರಿಂದ ತಿಳ್ಕೊಬೋದು. ಈ ಮಣ್ಣು ಪರೀಕ್ಷೆ ಮಾಡೋದರಿಂದ ಮಣ್ಣಿನಲ್ಲಿ ನಮಗೆ ಯಾವ ಕೃಷಿಯನ್ನು ಬೆಳಿಬೋದು ಅನ್ನುವಂಥದ್ದನ್ನು ಕೂಡ ತಿಳ್ಕೊಬೋದು, ಅಥವಾ ಯಾವ ಕೃಷಿಗೆ ಆ ಒಂದು ಭೂಮಿ ಯೋಗ್ಯ ಅನ್ನುವಂಥದ್ದನ್ನು ಕೂಡ ನಮಗೆ ತಿಳ್ಕೊಬೋದು. ಹಾಗೆ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. NPK ಅಂದರೆ ನೈಟ್ರೋಜನ್, ಸಾರಜನಕ ಅಂತ ಹೇಳ್ತವೆ. ಇದು ಸಸ್ಯಗಳ ಒಂದು ಬೆಳವಣಿಗೆಗೆ ಕಾರಣ ಆಗ್ತದೆ. ಹಾಗೆ ರಂಜಕ, ಇದು ಸಸ್ಯಗಳ ಬೇರಿನ ಒಂದು ಬೆಳವಣಿಗೆಗೆ ಒಂದು ಕಾರಣ ಆಗ್ತದೆ. ಹಾಗೆ ಪೊಟ್ಯಾಷಿಯಂ ಅಂದರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಸಸ್ಯಗಳಿಗೆ ಒದಗಿಸ್ತದೆ. pH ಮತ್ತು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮತ್ತು ಆರ್ಗ್ಯಾನಿಕ್ ಕಾರ್ಬನ್, ಈ 3 ಅಂಶಗಳು ಕೂಡ ಮಣ್ಣಿನಲ್ಲಿ ಯಾವ ಒಂದು ಪ್ರಮಾಣದಲ್ಲಿದೆ ಅಥವಾ ಅದರಿಂದಾಗಿ ಮಣ್ಣಿಗೆ ಏನಾದರೂ ಹಾನಿ ಉಂಟಾಗ್ತದ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಬೋದು. ಅಥವಾ ಯಾವುದೇ ಒಂದು ಪೋಷಕಾಂಶಗಳು ಜಾಸ್ತಿ ಆಗೋದ್ರಿಂದ ಆ ಮಣ್ಣಿಗೆ ಏನಾದರೂ ತೊಂದರೆ ಇದೆಯಾ, ಆ ಒಂದು ವಿಚಾರ ಕೂಡ ಗೊತ್ತಾಗ್ತದೆ. ಹಾಗೆ ಕೃಷಿಕರಿಗೆ ಹೆಚ್ಚು ಪೋಷಕಾಂಶಗಳನ್ನು ಹಾಕೋದ್ರಿಂದ ನಷ್ಟ ಕೂಡ ಉಂಟಾಗ್ತದೆ. ಅಂದರೆ ಭೂಮಿಗೆ ಎಷ್ಟು ಪೋಷಕಾಂಶಗಳು ಬೇಕಾಗ್ತದೋ ಅದಕ್ಕಿಂತ ಜಾಸ್ತಿ ಹಾಕಿರ್ತಾರೆ. ಯಾಕೆಂತ ಹೇಳಿದರೆ ಅವರಿಗೆ ಒಂದು ಪೋಷಕಾಂಶಗಳು ಯಾವ ಕೃಷಿಗೆ ಎಷ್ಟು ಬೇಕು ಅನ್ನುವಂಥದ್ದು ತಿಳಿದಿರೋದಿಲ್ಲ. ಹಾಗಾಗಿ ಹೆಚ್ಚು ಹಾಕಿರ್ತಾರೆ, ಅಥವಾ ಕೆಲವರು ಏನು ಮಾಡ್ತಾರೆ, ಕಮ್ಮಿ ಹಾಕಿರ್ತಾರೆ. ಆಗ ಆ ಕೃಷಿಗೆ ಲಭ್ಯವಾಗಿ ಇರುವಂತಹ ಪೋಷಕಾಂಶಗಳು ಯಾವ ಮಟ್ಟದಲ್ಲಿದೆ ಅನ್ನುವಂಥದ್ದು ತಿಳಿದಿರೋದಿಲ್ಲ. ಹಾಗಾಗಿ ಅವರು ಏನು ಮಾಡಬೇಕು ಅಂತ ಹೇಳಿದರೆ, ಮೊದಲು ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು. ಪರೀಕ್ಷೆ ಮಾಡಿ ಆದಮೇಲೆ ಅವರು ಅದರ ಬಗ್ಗೆ ತಿಳ್ಕೊಂಡು ಅದನ್ನು ತೋಟಗಾರಿಕೆ ಅಥವಾ ಕೃಷಿ ಇಲಾಖೆಗೆ ಆ ಒಂದು ರಿಪೋರ್ಟನ್ನು ಕೊಡಬೇಕು. ಅಲ್ಲಿ ತೋಟಗಾರಿಕೆಯವರು ಸಾಯಿಲ್ ಸೈಂಟಿಸ್ಟ್ ಇರ್ತಾರೆ, ಅವರು ಏನು ರೆಕಮೆಂಡೇಷನನ್ನು ಕೊಡ್ತಾರೆ, ಅವರ ಕೃಷಿ ಭೂಮಿಗೆ ಯಾವ ಕೃಷಿಯನ್ನು ಮಾಡ್ಬೋದು ಅಂತೇಳಿ. ಅಥವಾ ಆ ಒಂದು ಭೂಮಿಯಲ್ಲಿ ಹೊಸದಾಗಿ ಏನಾದರೂ ಕೃಷಿ ಮಾಡೋದಿದ್ದರೆ ಯಾವ ಕೃಷಿಯನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಅಥವಾ ಮೊದಲೇ ಬೆಳೀತಾ ಇರುವಂಥ ಕೃಷಿ ಇದ್ದರೆ ಅಲ್ಲಿ ಅದಕ್ಕೆ ಎಷ್ಟು ಪ್ರಮಾಣದ ಗೊಬ್ಬರವನ್ನು, ಯಾವ ಗೊಬ್ಬರವನ್ನು ಹಾಕಬೇಕು ಅನ್ನುವಂಥದ್ದನ್ನು ಅವರೇ ತಿಳಿಸ್ತಾರೆ. 5 ಗ್ರಾಮ್ ಸಾಯಿಲ್ ಸ್ಯಾಂಪಲ್ನ ತೊಗೊಳ್ಬೇಕು. ಫಸ್ಟಿಗೆ ನೈಟ್ರೋಜನ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದರೆ ಏರ್ ಡ್ರೈ ಮಾಡಿರುವಂತಹ 5 ಗ್ರಾಮ್ ಆಫ್ ಸಾಯಿಲ್, 5 ಗ್ರಾಮ್ ಸಾಯಿಲನ್ನು ತಗೊಂಡು ನಾವು ಈ ಒಂದು ಲಾಂಗ್ ಬಾಯ್ಲಿಂಗ್ ಟ್ಯೂಬ್ಗೆ ಹಾಕ್ಕೊಳ್ಬೇಕಾಗ್ತದೆ. ನಂತರ ಇದನ್ನು ಜಲ್ದಾಲ್ಸ್ ಡಿಸ್ಟಿಲೇಷನ್ ಟೆಸ್ಟಿಗೆ ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ನೈಟ್ರೋಜನ್ ಟೆಸ್ಟಿಗೆ ನಾವು ತೊಗೊಂಡಿರುವಂಥದ್ದು 5 ಗ್ರಾಮ್ ಡ್ರೈಡ್ ಸಾಯಿಲನ್ನು ಈ ಜಲ್ದಾಲ್ಸ್ ಡಿಸ್ಟಿಲೇಷನ್ ಅಪ್ರೇಟಸ್ಗೆ ನಾವು ಫಿಟ್ ಮಾಡಬೇಕು. ನಂತರ ಮಷಿನನ್ನು ರನ್ ಕೊಡಬೇಕು. ರನ್ ಕೊಟ್ಟ ಮೇಲೆ ಡಿಸ್ಟಿಲ್ಡ್ ವಾಟರ್ 25 ml ಅಷ್ಟು ಬರ್ತದೆ. 25 ml ಡಿಸ್ಟಿಲ್ ವಾಟರ್. ನಂತರ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಒಂದು 25 ml ಅಷ್ಟು ಬರ್ತದೆ. ಮತ್ತೊಂದು 20 ml ಅಷ್ಟು ಸೋಡಿಯಂ ಹೈಡ್ರಾಕ್ಸೈಡನ್ನು ತಗೊಳ್ಬೇಕು. ಅವಷ್ಟು ಆ್ಯಡ್ ಆದಮೇಲೆ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಾಯ್ಲ್ ಆಗಿ ಅದರಲ್ಲಿರುವಂತಹ ಅಮೋನಿಯಾ ಈ ಒಂದು ಕಾನಿಕಲ್ ಫ್ಲಾಸ್ಕ್ಗೆ ಬಂದು ಜಾಯಿನ್ ಆಗ್ತದೆ. ನಂತರ ಅದರಲ್ಲಿ ಕಲರ್ ಚೇಂಜಸ್ ಆಗ್ತದೆ. ಆಮೇಲೆ ಅದನ್ನು ಟೈಟ್ರೇಷನ್ ಮಾಡಲಿಕ್ಕಿದೆ. ನಾವು ಮಣ್ಣಿನ pH ಅನ್ನು ಟೆಸ್ಟ್ ಮಾಡಬೇಕು ಅಂತ ಹೇಳಿ ಆದರೆ ಅದಕ್ಕೆ ಒಂದು 20 ಗ್ರಾಮ್ ಅಷ್ಟು ಮಣ್ಣಿನ ಮಾದರಿಯನ್ನು ತಗೋಬೇಕು. ನಂತರ ಅದಕ್ಕೆ ಒಂದು 40 ml ಅಷ್ಟು ಕ್ಯಾಲ್ಶಿಯಂ ಕ್ಲೋರೈಡ್ ಸೊಲ್ಯೂಷನನ್ನು ಆ್ಯಡ್ ಮಾಡಲಿಕ್ಕಿದೆ. ಆ ಒಂದು ಮಿಶ್ರಣವನ್ನು ಕಾನಿಕಲ್ ಫ್ಲಾಸ್ಕಲ್ಲಿ ತಗೊಂಡು ಅದನ್ನು ನಾವು ಈ ರೀತಿಯ ಒಂದು ಶೇಕರಿಗೆ ಇಡಬೇಕು. ಶೇಕರಿಗೆ ಇಟ್ಟಾದಮೇಲೆ ಅದನ್ನು ಒಂದು 30 ನಿಮಿಷ ಒಂದು ಶೇಕ್ ಮಾಡಲಿಕ್ಕೆ ಇಡಬೇಕಾಗ್ತದೆ. ಈ ರೀತಿಯಾಗಿ ಅದು ಶೇಕ್ ಆಗ್ತದೆ. ಅಂದರೆ ಅದರಲ್ಲಿರುವಂತಹ ಎಲ್ಲ ಕಂಟೆಂಟ್ಸ್ ಕ್ಯಾಲ್ಶಿಯಂ ಕ್ಲೋರೈಡ್ ಜೊತೆ ಡಿಸಾಲ್ವ್ ಆಗ್ತದೆ. ಆನಂತರ ಅದನ್ನು pH ಮೀಟ್ರಲ್ಲಿ ಟೆಸ್ಟ್ ಮಾಡುವಂಥದ್ದು.
ಒಂದು ಸೊಲ್ಯೂಷನನ್ನು ಸಾಯಿಲ್ ಎಕ್ಸ್ಟ್ರಾಕ್ಟನ್ನು ನಾವು pH ಸೆಲ್ಲಲ್ಲಿ ಡಿಪ್ ಮಾಡಿ ವ್ಯಾಲ್ಯೂವನ್ನು ನೋಡಬೇಕಾಗ್ತದೆ. ಈಗ ಆಲ್ರೆಡಿ pH ಇನ್ಸ್ಟ್ರೂಮೆಂಟನ್ನು ಕ್ಯಾಲಿಬ್ರೇಷನ್ ಮಾಡೋದಕ್ಕೆ 7 pH ಇರುವಂತಹ ಒಂದು ಬಫರ್ ಸೊಲ್ಯೂಷನನ್ನು ತೊಗೊಂಡಿದ್ದೇವೆ. ಅದಕ್ಕೆ ಕ್ಯಾಲಿಬ್ರೇಟ್ ಆಗಿದೆ. ಕ್ಯಾಲಿಬ್ರೇಟ್ ಆದಮೇಲೆ ನಾವು ಒಂದು ಸೊಲ್ಯೂಷನ್ಗೆ ಡಿಪ್ ಮಾಡಿ ನೋಡಬೇಕು. pH ಜನರಲ್ ಆಗಿ ಅದಕ್ಕೊಂದು ರೇಂಜ್ ಇದೆ. pHಗೆ 0 to 14 ಆ ಒಂದು ರೇಂಜಿನ ಒಳಗಡೆ pH ಬರ್ತದೆ. 7 ಅನ್ನುವಂಥದ್ದು ನ್ಯೂಟ್ರಲ್. 7 ಅಂತ ಇದ್ದರೆ ಅಲ್ಲಿ ಅದು pH ಹುಳಿ ಅಂತೇಳಿ ಅರ್ಥ, ಅಂದರೆ ಆಮ್ಲೀಯವಾಗಿದೆ ಅಂತೇಳಿ. ಎಬೋವ್ 7 ಇದ್ದರೆ ಅದು ಕ್ಷಾರವಾಗಿದೆ ಅಂತೇಳಿ ಅರ್ಥ. ಈಗ ಮಣ್ಣಿನ ಒಂದು pH ತುಂಬ ಹುಳಿ ಅಂಶ ಇದ್ದರೆ ಅಲ್ಲಿ ಏನಂತ ಹೇಳಿದರೆ ಆ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೃಷಿಯನ್ನು ನಾವು ಮಾಡಬೇಕಾಗ್ತದೆ. ಮಣ್ಣಿನ ಒಂದು ಪರೀಕ್ಷೆ ಮಾಡೋದರಿಂದ ರೈತರಿಗೆ ಇನ್ನೂ ಒಂದು ಅನುಕೂಲ ಇದೆ. ತೋಟಗಾರಿಕೆಯಲ್ಲಿ ಕೃಷಿಕರಿಗೆ ಅಂತ ಹೇಳಿ ಡ್ರಿಪ್ ಇರಿಗೇಷನ್ಗೆ ಅವ್ರಿಗೊಂದು ಸಬ್ಸಿಡಿಯನ್ನು ಕೊಡ್ತಾರೆ. 50% 70% ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ. ಇದನ್ನು ಈ ಮಣ್ಣಿನ ಒಂದು ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆಯನ್ನು ಮಾಡಿಸಿ ಅದರ ರಿಪೋರ್ಟ್ನ ಜೊತೆಗೆ ಅವರಿಗೆ ಏನು ದಾಖಲೆಗಳು ಬೇಕು ಆ ದಾಖಲೆಗಳನ್ನೆಲ್ಲ ಒದಗಿಸಿ ಅಲ್ಲಿ ಅವರು ಡ್ರಿಪ್ ಪೈಪ್ಲೈನ್ ಮಾಡಿಸೋದಿದ್ರೆ ಅಥವಾ ಸ್ಪ್ರಿಂಕ್ಲರ್ ಮಾಡಿಸೋದಿದ್ರೆ ಅಲ್ಲಿ ಸಬ್ಸಿಡಿಯನ್ನು ಪಡ್ಕೋಬಹುದು. ಹಾಗೆ ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಕೃಷಿಕರು ಅಂತೇಳಿ ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ಕೂಡ ಒಂದು ಒಳ್ಳೆಯ ಪ್ರಯೋಜನವನ್ನು ಪಡ್ಕೋತಾ ಇದ್ದಾರೆ. ವಿದ್ಯಾರ್ಥಿಗಳು ಏನಂತ ಹೇಳಿದರೆ ಪ್ರಾಜೆಕ್ಟ್ ಅವರಿಗೆ ಏನು ರಿಸರ್ಚ್ ಪ್ರಾಜೆಕ್ಟ್ಗಳೆಲ್ಲ ಇರ್ತವೆ ಅದನ್ನೆಲ್ಲ ಮಣ್ಣಿನ ಪರೀಕ್ಷೆಯಲ್ಲಿ ಮಾಡಿಕೊಂಡು ಅವರಿಗೆ ಮಣ್ಣಿನ ಒಂದು ಸತ್ವ ಏನಿದೆ ಅಥವಾ ಪೋಷಕಾಂಶಗಳು ಹೇಗೆ ಅಥವಾ ಲ್ಯಾಬೊರೇಟರಿಯನ್ನು ಹೇಗೆ ಹ್ಯಾಂಡಲ್ ಮಾಡೋದು ಇದನ್ನೆಲ್ಲ ಅವರು ಕಲಿತ್ಕೊಳ್ತಿದ್ದಾರೆ.